ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ HPP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025 ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಗುರು ಸಂಚಾರವು ಹೇಗಿರಲಿದೆ? ಈ ಗುರು ಸಂಚಾರದಿಂದ ಈ ಮೇ ತಿಂಗಳಿನಿಂದ ಹಿಡಿದು ಮುಂದಿನ ವರ್ಷ 2026 ಮೇ ತಿಂಗಳವರೆಗೂ ಏನೆಲ್ಲ ಬದಲಾವಣೆಗಳು ಆಗಲಿದೆ? ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಗುರು ಸಂಚಾರದಿಂದಾಗಿ ಏನೆಲ್ಲ ಅದೃಷ್ಟಗಳು ಒಲಿಯಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಮಿಥುನ ರಾಶಿಯವರಿಗೆ ಗುರು ಸಂಚಾರದಿಂದ ಈ ಮೇ ತಿಂಗಳಿನಿಂದ ಹಿಡಿದು ಮುಂದಿನ ವರ್ಷದ 2026 ಏನೆಲ್ಲ ಅದೃಷ್ಟ ಒಲಿಯಲಿದೆ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಮಿಥುನ ರಾಶಿಯವರಿಗೆ ಗುರು ಸಂಚಾರ 2025-26ರಲ್ಲಿ ಗುರುವು ಮಿಥುನ ರಾಶಿಯ ಮೊದಲ ಮನೆಗೆ ಪ್ರವೇಶಿಸ್ತಾನೆ ಸ್ನೇಹಿತರೆ. ಇದು ನಿಮ್ಮ ವೈಯಕ್ತಿಕ ಬೆಳವಣಿಗೆ, ಆತ್ಮವಿಶ್ವಾಸ ಮತ್ತು ಸ್ವಯಂ ಅಭಿವ್ಯಕ್ತಿಯ ಮೇಲೆ ಕೇಂದ್ರೀಕೃತ ಅವಧಿಯನ್ನು ತರ್ತಾ ಹೋಗ್ತದೆ. ಗುರುವು 7ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಸಂಬಂಧಗಳು ಮತ್ತು 10ನೇ ಮನೆಯಲ್ಲಿ ಇರೋದ್ರಿಂದ ವೃತ್ತಿಯ ಅಧಿಪತಿಯಾಗಿರೋದ್ರಿಂದ ಮೊದಲ ಮನೆಯಲ್ಲಿ ಅದರ ಪ್ರಭಾವವು ಮಿಥುನ ರಾಶಿಯ ಗುರುತು ಮತ್ತು ಮಹತ್ವಾಕಾಂಕ್ಷೆಯನ್ನು ಮತ್ತು ಸಾರ್ವಜನಿಕ ಜೀವನವನ್ನು ಗಮನಾರ್ಹ ರೂಪಿಸಲು ಇದು ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಈ ಸಂಚಾರವು ಸ್ವಯಂ ಸುಧಾರಣೆ, ವೃತ್ತಿಯನ್ನು ಪ್ರಗತಿ ಕಾಣಲಿಕ್ಕೆ, ಸಂಬಂಧಗಳ ಪುಷ್ಟೀಕರಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸೂಕ್ತವಾದ ಅವಧಿಯನ್ನು ಸಾಕಷ್ಟು ಸೃಷ್ಟಿ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇದು ಈ ಮಿಥುನ ರಾಶಿಯ ಸ್ಥಳೀಯರಿಗೆ ಬಹಳಷ್ಟು ಅನುಕೂಲಕರವಾಗಿರಲಿದ್ದು ತಮ್ಮ ಗುರಿಗಳನ್ನು ಸಾಧಿಸಲು ಹಾಗೆ ವರ್ಧಿತ ಸ್ವಯಂ ಭರವಸೆಯನ್ನು ಗಳಿಸಲು ಇದು ಸಾಕಷ್ಟು ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಆದ್ದರಿಂದ ಈ ಮಿಥುನ ರಾಶಿಯವರಿಗೆ 2025 ಈ ಮೇ ತಿಂಗಳಿನಿಂದ ಹಿಡಿದು ವೃತ್ತಿ ಜೀವನ ಮತ್ತು ವೃತ್ತಿಪರ ಜೀವನ ಹೇಗಿರಲಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಗುರುವು ಮೊದಲ ಮನೆಯಲ್ಲಿ ಇರೋದ್ರಿಂದ ಈ ಮಿಥುನ ರಾಶಿಯ ವ್ಯಕ್ತಿಗಳು ವೃತ್ತಿ ಜೀವನದ ನಿರೀಕ್ಷೆಗಳಲ್ಲಿ ಉನ್ನತಿಯನ್ನು ಅನುಭವಿಸ್ತಾರೆ ಸ್ನೇಹಿತರೆ. ಈ ಮೇ ತಿಂಗಳಿಂದ ಹಿಡಿದು ಅವರ ವೃತ್ತಿಪರ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಉದ್ದೇಶವನ್ನು ನೀವು ಕಾಣ್ತಾ ಹೋಗ್ತೀರಿ. ಗುರುವಿನ ಪ್ರಭಾವವು ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಮಿಥುನ ರಾಶಿಯವರು ನಾಯಕತ್ವದ ಪಾತ್ರವನ್ನು ವಹಿಸಿಕೊಳ್ಳಲು ಹಾಗೆ ಹೆಚ್ಚಿನ ಪ್ರಭಾವ ಬೀರುವ ಯೋಜನೆಗಳನ್ನು ಮುಂದುವರಿಸಲು ಉತ್ಸುಕರಾಗುವಂತೆ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಇವರ ಮೇಲಾಧಿಕಾರಿಗಳಿಂದ ಹೆಚ್ಚಿನ ಮನ್ನಣೆಯನ್ನು ನೀವು ಕಾಣ್ತಾ ಹೋಗ್ತೀರಿ ಅಥವಾ ಜವಾಬ್ದಾರಿ ಮತ್ತು ಗೋಚರತೆಯ ಅಗತ್ಯವಿರುವ ಹೊಸ ಪಾತ್ರವನ್ನು ನೀವು ವಹಿಸಬೇಕಾಗಿರ್ತದೆ ಸ್ನೇಹಿತರೆ. ಇದರಿಂದಾಗಿ ನಿಮಗೆ ಬಡ್ತಿ ಸಿಗುವಂತಹ ಸೂಚನೆಗಳು ಕೂಡ ಕಂಡು ಬರ್ತಿದೆ. ಏಕೆಂದರೆ ಇವರ ಅಭಿವ್ಯಕ್ತಿ ಮತ್ತು ಸ್ಫೂರ್ತಿ ನೀಡುವಂತಹ ಸಾಮರ್ಥ್ಯಗಳು ನಿಮ್ಮನ್ನು ಇನ್ನಷ್ಟು ಉತ್ತುಂಗಕ್ಕೆ ಏರಲು ಸಹಾಯ ಮಾಡ್ತಾ ಹೋಗ್ತದೆ. ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನೆಟ್ವರ್ಕಿಂಗ್ ಕೂಡ ನಿರ್ಣಾಯಕವಾಗಿರ್ತದೆ ಸ್ನೇಹಿತರೆ. ಗುರುವಿನ ಪ್ರಭಾವವು ಸಾಮಾಜಿಕ ಕೌಶಲ್ಯಗಳನ್ನು ಹೆಚ್ಚಿಸುವುದರಿಂದಾಗಿ ಈ ಮಿಥುನ ರಾಶಿಯ ಸ್ಥಳೀಯರು ಮಾರ್ಗದರ್ಶಕರು ಮತ್ತು ಸಹೋದ್ಯೋಗಿಗಳು ಅಥವಾ ಉದ್ಯಮದ ನಾಯಕರೊಂದಿಗೆ ಸಂಪರ್ಕ ಸಾಧಿಸಲು ಇದು ನಿಮಗೆ ಸಹಾಯ ಮಾಡ್ತಾ ಹೋಗ್ತದೆ. ನಿಮ್ಮ ನೆಟ್ವರ್ಕಿಂಗ್ ಕ್ಷೇತ್ರಗಳು ಪ್ರಯತ್ನಗಳು ವೃತ್ತಿ ಜೀವನದ ಅವಕಾಶಗಳನ್ನು ಹೆಚ್ಚಿಸುವ ಸಹಯೋಗಗಳು ಇದಕ್ಕೆ ಕಾರಣವಾಗಬಹುದು ಸ್ನೇಹಿತರೆ. ಇದು ನಿಮ್ಮ ಅತ್ಯಾಕರ್ಷ ಹೊಸ ಅವಕಾಶಗಳಿಗೆ ಬಾಗಿಲು ತೆರಬಹುದು. ಇದರಿಂದಾಗಿ ನೀವು ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣಬಹುದಾಗಿದೆ ಸ್ನೇಹಿತರೆ. ಈ ಸಂಚಾರದ ಸಮಯವು ನಿಮಗೆ ಮತ್ತಷ್ಟು ಕೌಶಲ್ಯವನ್ನು ಅಭಿವೃದ್ಧಿಯನ್ನು ಪಡಿಸಿಕೊಳ್ಳಲು ಸಹಾಯ ಮಾಡ್ತಾ ಹೋಗ್ತದೆ. ಅದರಿಂದ ಉನ್ನತ ಅಧ್ಯಯನಗಳು ಅಥವಾ ಪ್ರಾಮಾಣೀಕರಣಗಳನ್ನು ಪರಿಗಣಿಸುವಲ್ಲಿ ಈ ಮಿಥುನ ರಾಶಿಯರಿಗೆ ಬಹಳಷ್ಟು ಅನುಕೂಲಕರವಾಗಿರಲಿದೆ. ಇದರಿಂದ ವೃತ್ತಿ ಪ್ರಗತಿ ಆಗ್ತಾ ಹೋಗ್ತದೆ. ಹಾಗೆ ವೈಯಕ್ತಿಕ ತೃಪ್ತಿ ಎರಡಕ್ಕೂ ಸಾಕಷ್ಟು ಪ್ರಯೋಜನ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಟೈಮ್ನಲ್ಲಿ ಈ ಗುರು ಸಂಚಾರದ ಸಮಯದಲ್ಲಿ ಹಣಕಾಸು ಮತ್ತು ಸಂಪತ್ತು ಹೇಗಿರಲಿದೆ ಅಂತ ಕೇಳೋದಾದರೆ, ಮೊದಲನೇ ಮನೆಯಲ್ಲಿ ಗುರುವಿನ ವ್ಯಾಪಕ ಪ್ರಭಾವದಿಂದಾಗಿ ಈ ಮಿಥುನ ರಾಶಿಯವರು ಆರ್ಥಿಕ ಸ್ಥಿರತೆಯನ್ನು ಕ್ರಮೇಣ ಹೆಚ್ಚಳವನ್ನು ನೀವು ಗಮನಿಸಬಹುದಾಗಿದೆ ಸ್ನೇಹಿತರೆ. ಮೊದಲ ಮನೆಯಲ್ಲಿ ಗುರುವು ಭೌತಿಕ ಲಾಭಗಳಿಗಿಂತ ವೈಯಕ್ತಿಕ ಬೆಳವಣಿಗೆ ಸಾಕಷ್ಟು ಒತ್ತು ನೀಡ್ತಾ ಹೋಗ್ತಾರೆ ಸ್ನೇಹಿತರೆ. ಅಂದರೆ ಆರ್ಥಿಕ ಸುಧಾರಣೆಗೆ ಅವಕಾಶಗಳು ಕೂಡ ನಿಮಗೆ ಸಿಕ್ಕರೂ ಆದಾಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವುದು ನಿರ್ಣಾಯಕವಾಗಿರುತ್ತದೆ. ಈ ಮಿಥುನ ರಾಶಿಯವರು ವೃತ್ತಿಪರ ತರಬೇತಿ ಅಥವಾ ವೈಯಕ್ತಿಕ ಅಭಿವೃದ್ಧಿ ಸಂಪನ್ಮೂಲಗಳನ್ನು ಒಳಗೊಂಡಂತೆ ಸ್ವಯಂ ವರ್ಧನೆಯಲ್ಲಿ ಹೂಡಿಕೆ ಮಾಡಲು ಆಕರ್ಷಿತರಾಗಬಹುದು ಸ್ನೇಹಿತರೆ. ಇದು ಅಂತಿಮವಾಗಿ ವೃತ್ತಿ ಮತ್ತು ಆದಾಯ ಎರಡಕ್ಕೂ ಸಾಕಷ್ಟು ಪ್ರಯೋಜನವನ್ನು ನೀಡ್ತಾ ಹೋಗ್ತದೆ. ಈ ವೃತ್ತಿ ಜೀವನವು ನಿಮಗೆ ಪ್ರಗತಿ ಹಾಗೆ
ಸ್ಥಿರತೆಯನ್ನು ಸೇರಿಸುವ ಮೂಲಕ ವೃತ್ತಿಪರ ಪಾಲುದಾರಿಕೆಯೊಂದಿಗೆ ಆರ್ಥಿಕ ಬೆಳವಣಿಗೆಯೂ ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ. ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಧನಲಾಭ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ. ವ್ಯವಹಾರ ಅಥವಾ ಸ್ವತಂತ್ರ ಉದ್ಯೋಗಿಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಹಣಕಾಸು ತಂತ್ರಗಳಿಂದ ಮೌಲ್ಯಮಾಪನ ಮಾಡಲು ಹಾಗೆ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಿಮಗೆ ಮಾರ್ಗದರ್ಶನ ಪಡೆಯಲು ಈ ಸಮಯ ತೆಗೆದುಕೊಳ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಉಳಿತಾಯ ಮತ್ತು ಶಿಸ್ತುಬದ್ಧ ಬಜೆಟ್ನ ಭದ್ರತೆಯು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರ್ತದೆ. ಈ ಮಿಥುನ ರಾಶಿಯ ವ್ಯಕ್ತಿಗಳು ಆರ್ಥಿಕ ಸ್ವಾತಂತ್ರ್ಯವನ್ನು ಆನಂದಿಸಲು ಹಾಗೆ ಭವಿಷ್ಯಕ್ಕಾಗಿ ಯೋಜನೆ ರೂಪಿಸಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದ ನಿಮಗೆ ಹೆಚ್ಚು ಆದಾಯ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ. ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಗುರು ಸಂಚಾರದ ಈ ಸಂದರ್ಭದಲ್ಲಿ ಮೊದಲನೇ ಮನೆಯಲ್ಲಿ ಗುರುವಿನ ಸ್ಥಾನವು ಸಂಬಂಧಗಳನ್ನು ಹೆಚ್ಚಿಸಲು ಅನುಕೂಲಕರ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಈ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಲು ಇದು ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ. ವಿಶೇಷವಾಗಿ ಮುಕ್ತ ಸಂವಹನ, ಪರಸ್ಪರ ಗೌರವದ ಮೇಲೆ ಕೇಂದ್ರೀಕರಿಸ್ತಾ ಹೋಗ್ತದೆ. ಇದರಿಂದ ನಿಮ್ಮ ಕುಟುಂಬ ಜೀವನ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಹೋಗುತ್ತೆ. ಈ ಮಿಥುನ ರಾಶಿಯವರಿಗೆ 7ನೇ ಮನೆಯ ಮೇಲೆ ಗುರುವಿನ ಅಧಿಪತಿಯು ಪಾಲುದಾರಿಕೆ ಮತ್ತು ಪ್ರಣಯಕ್ಕೆ ಸಾಕಷ್ಟು ಒತ್ತನ್ನು ನೀಡ್ತಾ ಹೋಗ್ತದೆ. ನಿಕಟ ಸಂಬಂಧಗಳಲ್ಲಿ ತಿಳುವಳಿಕೆ ಹಾಗೆ ಬೆಳವಣಿಗೆಯನ್ನು ಕೂಡ ಬೆಳೆಸ್ತಾ ಹೋಗ್ತದೆ. ಬದ್ಧ ಸಂಬಂಧಗಳಲ್ಲಿ ಈ ಅವಧಿಯು ಆಳವಾಗಿ ಭಾವನಾತ್ಮಕವಾಗಿ ಹಾಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಪ್ರಾಮಾಣಿಕವಾದಂತಹ ಸಂವಹನದ ಮೂಲಕ ನಿಮ್ಮ ಹಿಂದಿನ ಸಮಸ್ಯೆಗಳನ್ನು ಪರಿಹರಿಸುವಂತಹ ಅವಕಾಶಗಳು ಕೂಡ ನಿಮಗೆ ಕೂಡಿ ಬರಲಿದೆ ಸ್ನೇಹಿತರೆ. ಇನ್ನು ನಿಮ್ಮ ಸಂಪರ್ಕಗಳು ಅಭಿವೃದ್ಧಿ ಹೊಂದ್ತಾ ಹೋಗ್ತದೆ. ಈ ಮಿಥುನ ರಾಶಿಯವರ ಕೂಟಗಳು, ಗುಂಪು ಚಟುವಟಿಕೆಗಳು ಅಥವಾ ನೆಟ್ವರ್ಕಿಂಗ್ ಕಾರ್ಯಕ್ರಮಗಳಲ್ಲಿ ನೀವು ಆಕರ್ಷಿತರಾಗ್ಬೋದು. ನೀವು ಅರ್ಥಪೂರ್ಣ ಸಂಪರ್ಕಗಳನ್ನು ರೂಪಿಸ್ಬೋದಾಗಿದೆ ಸ್ನೇಹಿತರೆ. ಇನ್ನು ನಿಮ್ಮ ವೈಯಕ್ತಿಕ ಬೆಳವಣಿಗೆಯನ್ನು ಗೌರವಿಸುವ ಪಾಲುದಾರರನ್ನು ನೀವು ಭೇಟಿಯಾಗ್ಬೋದು ಸ್ನೇಹಿತರೆ. ಕುಟುಂಬ ಸದಸ್ಯರಲ್ಲಿ ನಂಬಿಕೆ ಮತ್ತು ಪರಸ್ಪರರನ್ನು ಬೆಂಬಲಿಸುತ್ತಾ ಹೋದರೆ ನಿಮಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರಲಾರದು ಸ್ನೇಹಿತರೆ. ಇದು ಸಾಮರಸ್ಯದ ಮನೆಯ ವಾತಾವರಣಕ್ಕೆ ಸಾಕಷ್ಟು ಕಾರಣವಾಗ್ತಾ ಹೋಗ್ತದೆ. ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಈ ಗುರು ಸಂಚಾರದ ಸಂದರ್ಭದಲ್ಲಿ ಹೇಗಿರಲಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಮಿಥುನ ರಾಶಿಯವರಿಗೆ ಗುರುಗ್ರಹವು ಮೊದಲನೇ ಮನೆಯ ಮೂಲಕ ಸಾಗೋದ್ರಿಂದಾಗಿ ಆರೋಗ್ಯ ಮತ್ತು ಸ್ವಾಸ್ಥ್ಯವು ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸ್ತಾ ಹೋಗ್ತದೆ. ಗುರುವಿನ ವಿಸ್ತಾರವಾದ ಸ್ವಭಾವವು ದೈಹಿಕ ಚಟುವಟಿಕೆ ಮತ್ತು ಒಟ್ಟಾರೆ ಚೈತನ್ಯವನ್ನು ಉತ್ತೇಜಿಸ್ತಾ ಹೋಗ್ತದೆ. ಆದರೂ ಸಮತೋಲನವನ್ನು ಕಾಪಾಡಿಕೊಳ್ಳುವುದು, ಅತಿಯಾದ ಒತ್ತಡವನ್ನು ತಪ್ಪಿಸುವುದು ಅಗತ್ಯತೆ ಇರ್ತದೆ ಸ್ನೇಹಿತರೆ. ನಿಯಮಿತವಾಗಿ ವ್ಯಾಯಾಮವನ್ನು ಮಾಡ್ತಾ ಹೋಗಿ ಹಾಗೆ ದೈಹಿಕ ಸಹಿಷ್ಣುತೆಯನ್ನು ಬೆಂಬಲಿಸುವ ಚಟುವಟಿಕೆಗಳಾದ ಯೋಗ, ಜಾಗಿಂಗ್ ಅಥವಾ ಈಜು ಈ ಅವಧಿಯಲ್ಲಿ ಸಾಕಷ್ಟು ಪ್ರಯೋಜನವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಮಾನಸಿಕ ಸ್ಪಷ್ಟತೆ ಮತ್ತು ಶಾಂತಿ ಕೂಡ ಅಗತ್ಯವಾಗಿರ್ತದೆ. ಅದರಿಂದ ಧ್ಯಾನ ಮತ್ತು ಸಾವಧಾನತೆಯಂತಹ ಅಭ್ಯಾಸಗಳನ್ನು ನೀವು ನಿಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ಅಳವಡಿಸಿಕೊಳ್ಳಿ ಸ್ನೇಹಿತರೆ. ಒತ್ತಡವನ್ನು ಕಡಿಮೆ ಮಾಡಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ. ಈ ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ಮೌಲ್ಯಗಳಿಗೆ ಹೊಂದಿಕೆಯಾಗುವಂತಹ ಆರೋಗ್ಯ ಗುರಿಗಳನ್ನು ಹೊಂದಿಸುವುದರಿಂದಾಗಿ ಪ್ರಯೋಜನವನ್ನು ಪಡಿತಾ ಹೋಗ್ತೀರಿ. ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಸಮತೋಲನದಲ್ಲಿ ಉಳಿಯೋದ್ರಿಂದಾಗಿ ನಿಮ್ಮ ಆರೋಗ್ಯವು ಕೂಡ ಆಗಿರ್ತದೆ ಸ್ನೇಹಿತರೆ. ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರ ಶಿಕ್ಷಣ ಮತ್ತು ಕಲಿಕೆಯ ವಿಚಾರದಲ್ಲಿ ಹೇಗಿರಲಿದೆ ಅಂತ ಹೇಳೋದಾದ್ರೆ, ಈ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ವೃತ್ತಿಪರರಿಗೆ ಮೊದಲ ಮನೆಯಲ್ಲಿ ಗುರುವಿನ ಪ್ರಭಾವದಿಂದಾಗಿ ಬೌದ್ಧಿಕ ಬೆಳವಣಿಗೆಗೆ ಹಾಗೆ ಶೈಕ್ಷಣಿಕ ಯಶಸ್ಸಿಗೆ ಸೂಕ್ತವಾದಂತಹ ವಾತಾವರಣವು ಸೃಷ್ಟಿಯಾಗ್ತಾ ಹೋಗ್ತದೆ ಸ್ನೇಹಿತರೆ. ಮೊದಲನೇ ಮನೆಯಲ್ಲಿ ಸ್ವಯಂ ಅಭಿವ್ಯಕ್ತಿ ಮತ್ತು ಆತ್ಮವಿಶ್ವಾಸದ ಮೇಲೆ ಸಾಕಷ್ಟು ಒತ್ತು ನೀಡೋದರಿಂದಾಗಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿ ನಡೆಸುವುದು, ಉನ್ನತ ಶಿಕ್ಷಣವನ್ನು ಪಡೆಯುವುದು ಅಥವಾ ಕೌಶಲ್ಯ ವೃದ್ಧಿ ಪ್ರಯತ್ನಗಳಲ್ಲಿ ಕೆಲಸವನ್ನು ಮಾಡುವಂಥವರಾಗಿದ್ದರೆ ಸಾಕಷ್ಟು ಪ್ರಯೋಜನವನ್ನು ಈ ವಿದ್ಯಾರ್ಥಿಗಳು ಪಡೀತಾ ಹೋಗ್ತೀರಿ. ಗುರುವಿನ ಸ್ಥಾನವು ಶೈಕ್ಷಣಿಕ ಅನ್ವೇಷಣೆಗಳಿಗೆ ಅಗತ್ಯವಾದಂತಹ ಗಮನ, ಪರಿಶ್ರಮವನ್ನು ಒದಗಿಸ್ತಾ ಹೋಗ್ತದೆ. ಇದರಿಂದಾಗಿ ಅಧ್ಯಯನ ಅಥವಾ ಸಂಶೋಧನೆಯಲ್ಲಿ ತೊಡಗಿರುವಂಥವರಿಗೆ ಈ ಮಿಥುನ ರಾಶಿಯ ಜನರಿಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಹೊಸ ಕೌಶಲ್ಯಗಳನ್ನು ಅಥವಾ ಹೆಚ್ಚಿನ ವೃತ್ತಿಪರ ತರಬೇತಿಯನ್ನು ಪಡೆಯಲು ಬಯಸುವಂಥವರಿಗೆ ಈ ಅವಧಿಯು ಬಹಳಷ್ಟು ಅನುಕೂಲಕರವಾಗಿರ್ತದೆ. ವೈಯಕ್ತಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಗುರುವಿನ ವಿಸ್ತಾರವಾದ ಗುಣಗಳಿಗೆ ಹೊಂದಿಕೆ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಶಾಶ್ವತ ಪ್ರಯೋಜನಗಳನ್ನು ಕೂಡ ನಿಮಗೆ ಇದು ನೀಡ್ತಾ ಹೋಗ್ತದೆ.
ಈ ಮಿಥುನ ರಾಶಿಯವರು ತಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುವ ಮೂಲಕ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನು ಶ್ರೀಮಂತಗೊಳಿಸುವ ಬೌದ್ಧಿಕ ಸವಾಲುಗಳಲ್ಲಿ ತೊಡಗಿಕೊಳ್ಳುವುದು ಸಾಕಷ್ಟು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ. ಇದರಿಂದ ನಿಮಗೆ ಉತ್ತಮವಾದ ಫಲಿತಾಂಶಗಳು ಕೂಡ ಸಿಗ್ತಾ ಹೋಗ್ತದೆ. ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರ ವ್ಯವಹಾರ ಮತ್ತು ಬೆಳವಣಿಗೆ ಹೇಗಿರಲಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಉದ್ಯಮಿಗಳು ಮತ್ತು ವ್ಯಾಪಾರ ಮಾಲೀಕರಿಗೆ ಮೊದಲ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಅತ್ಯುತ್ತಮವಾದ ಬೆಳವಣಿಗೆಯ ಅವಕಾಶಗಳು ಕೂಡ ನಿಮಗೆ ಕಂಡು ಬರ್ತಿದೆ ಸ್ನೇಹಿತರೆ. ವಿಶೇಷವಾಗಿ ವೈಯಕ್ತಿಕ ಬ್ರ್ಯಾಂಡಿಂಗ್, ನಾಯಕತ್ವ ಹಾಗೆ ಸಂಬಂಧ ನಿರ್ಮಾಣವನ್ನು ಎತ್ತಿ ತೋರಿಸುವಂತಹ ಕ್ಷೇತ್ರಗಳಲ್ಲಿ ಈ ಅವಧಿಯು ಈ ಮಿಥುನ ರಾಶಿಯವರಿಗೆ ಹೊಸ ಉದ್ಯಮಗಳನ್ನು ಆತ್ಮವಿಶ್ವಾಸದಿಂದ ಮುಂದುವರಿಸಲು ಸಾಕಷ್ಟು ಅನುಕೂಲಕರವಾಗಿರ್ತದೆ. ಇದು ವಿಶಿಷ್ಟ ದೃಷ್ಟಿಕೋನಕ್ಕೆ ಅನುಗುಣವಾಗಿ ನಿಮಗೆ ಫಲಿತಾಂಶವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಇದರ ಜೊತೆಗೆ ಮಾರ್ಕೆಟಿಂಗ್ ಹಾಗೆ ಶಿಕ್ಷಣದಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ವ್ಯವಹಾರಗಳನ್ನು ನೀವು ಮಾಡ್ತಿದ್ರೆ ಬೆಳವಣಿಗೆಯನ್ನು ಕಾಣುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ. ಏಕೆಂದರೆ ಗುರುವಿನ ಶಕ್ತಿಯು ಸಂವಹನ ಮತ್ತು ಸಂಬಂಧವನ್ನು ನಿರ್ಮಾಣ ಮಾಡೋದ್ರಿಂದಾಗಿ ನೀವು ಯಶಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ. ಇನ್ನು ವೃತ್ತಿಪರ ಸಹಯೋಗಗಳು ವ್ಯವಹಾರವನ್ನು ವಿಸ್ತರಣೆಯನ್ನು ಹೆಚ್ಚಿಸ್ತಾ ಹೋಗ್ತದೆ. ಇದರಿಂದ ನೀವು ಹೆಚ್ಚು ಧನಲಾಭವನ್ನು ಪಡೆಯುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ. ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಆಧ್ಯಾತ್ಮಿಕವಾದಂತಹ ಬೆಳವಣಿಗೆ ಹಾಗೆ ಸ್ವಯಂ ಅನ್ವೇಷಣೆಯ ಸ್ಥಿತಿ ಹೇಗಿರಲಿದೆ ಅಂತ ಕೇಳೋದಾದರೆ, ಮೊದಲನೇ ಮನೆಯ ಗುರುವು ಮಿಥುನ ರಾಶಿಯವರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆಗೆ ಬಾಗಿಲು ತೆರೆದಿರ್ತಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ಈ ಸಂಚಾರದಿಂದಾಗಿ ಈ ಮಿಥುನ ರಾಶಿಯ ವ್ಯಕ್ತಿಗಳು ನಿಮ್ಮ ಆಂತರಿಕ ಮನಸ್ಸಿನೊಂದಿಗೆ ಸಂಪರ್ಕವನ್ನು ಸಾಧಿಸಲು ಇದು ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮ ಮೌಲ್ಯಗಳನ್ನು ಅನ್ವೇಷಿಸಲು ಹಾಗೆ ನಿಮ್ಮ ಕ್ರಿಯೆಗಳನ್ನು ವೈಯಕ್ತಿಕ ನಂಬಿಕೆಗಳೊಂದಿಗೆ ಹೊಂದಿಸಲು ಇದು ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ. ಇನ್ನು ಧ್ಯಾನ, ತಾತ್ವಿಕ ಪಠ್ಯಗಳನ್ನು ಓದುವಂತಹ ಆಧ್ಯಾತ್ಮಿಕ ಅಭ್ಯಾಸಗಳು ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ. ಏಕೆಂದರೆ ಇವು ನಿಮಗೆ ಸ್ಪಷ್ಟತೆ ಮತ್ತು ಉದ್ದೇಶದ ಪ್ರಜ್ಞೆಯನ್ನು ನೀಡೋದ್ರಿಂದಾಗಿ ಈ ಅವಧಿಯು ನಿಮ್ಮ ಆತ್ಮಾವಲೋಕನವನ್ನು ಪ್ರೇರೇಪಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಮಿಥುನ ರಾಶಿಯವರಿಗೆ ತಮ್ಮ ಸಾಮರ್ಥ್ಯ, ಸವಾಲುಗಳು ಮತ್ತು ಆಕಾಂಕ್ಷೆಗಳನ್ನು ಮೌಲ್ಯಮಾಪನ ಮಾಡಲು ಇದು ಸಾಕಷ್ಟು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ. ಗುರುವಿನ ವಿಸ್ತಾರವಾದ ಗುಣಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಇವರು ಹೊಸ ಆಧ್ಯಾತ್ಮಿಕ ಮತ್ತು ತಾಂತ್ರಿಕ ದೃಷ್ಟಿಕೋನವನ್ನು ಅನ್ವೇಷಿಸಲು ಆಕರ್ಷಿತರಾಗ್ಬೋದು ಸ್ನೇಹಿತರೆ. ಇದು ಆಳವಾದ ಆಂತರಿಕ ಬೆಳವಣಿಗೆಗೆ ಕಾರಣವಾಗ್ಬೋದು. ಇದರಿಂದ ನೀವು ಆಧ್ಯಾತ್ಮಿಕದಲ್ಲೂ ಕೂಡ ಯಶಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ. ಇನ್ನು ಈ ಗುರು ಸಂಚಾರದ 2025ರ ಈ ಸಂದರ್ಭದಲ್ಲಿ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಹೇಳೋದಾದ್ರೆ ಸ್ನೇಹಿತರೆ, ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಮೊದಲನೆಯದಾಗಿ ನೀವು ಮಾಡಬೇಕಾದಂತಹ ಪರಿಹಾರವೇನು ಅಂತ ಕೇಳೋದಾದರೆ ಸ್ನೇಹಿತರೆ, ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯನ್ನು ಹೆಚ್ಚಿಸಲು ದೈನಂದಿನವಾಗಿ ದೃಢೀಕರಣಗಳನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ಸರಳ ಸಕಾರಾತ್ಮಕವಾದ ಹೇಳಿಕೆಯನ್ನು ಮತ್ತು ಆತ್ಮಸ್ಥೈರ್ಯವನ್ನು ನೀವು ಹೆಚ್ಚಿಸಿಕೊಳ್ಬೇಕಾಗಿರ್ತದೆ ಮತ್ತು ಗುರುವಿನ ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಜೀವನಕ್ಕೆ ಆಹ್ವಾನಿಸಬೇಕಾಗಿರ್ತದೆ ಸ್ನೇಹಿತರೆ. ಪ್ರತಿ ಗುರುವಾರದಂದು ಗುರು ಜಪವನ್ನು ಮಾಡಿ ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಸಮತೋಲನಕ್ಕಾಗಿ ಗುರುವಿನ ಆಶೀರ್ವಾದವೂ ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ. ಇದನ್ನು ಮಾಡೋದ್ರಿಂದ ನಿಮ್ಮ ಶಕ್ತಿಯು ಗುರುಗ್ರಹದೊಂದಿಗೆ ಜೋಡಿಸ್ತಾ ಹೋಗ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಯೋಗಕ್ಷೇಮವನ್ನು ಸಾಕಷ್ಟು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಓಂ ನಮೋ ಭಗವತಿ ವಾಸುದೇವಾಯ ಎಂಬ ಮಂತ್ರವನ್ನು ಪ್ರತಿದಿನ ವಿಶೇಷವಾಗಿ ಗುರುವಾರಗಳಂದು ಪಠಿಸೋದ್ರಿಂದ ಗುರುವಿನ ಶಕ್ತಿಗಳೊಂದಿಗೆ ಸಂಪರ್ಕವೂ ಕೂಡ ನಿಮಗೆ ಬಲಗೊಳ್ತಾ ಹೋಗ್ತದೆ. ಈ ಜಪವು ಮಾನಸಿಕ ಸ್ಪಷ್ಟತೆ, ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ. ಹಾಗೆ ಪ್ರತಿ ಗುರುವಾರದಂದು ನೀವು ಆ ಗುರುವಿನ ಜಪವನ್ನು ಮಾಡೋದ್ರ ಜೊತೆಗೆ ಆ ದಿನ ಒಂದು ಹಳದಿ ಬಣ್ಣದ ದಾರವನ್ನು ನಿಮ್ಮ ಬಲಗೈಗೆ ಕಟ್ಟಿಕೊಳ್ಳಿ ಸ್ನೇಹಿತರೆ. ಪ್ರತಿ ಶನಿವಾರ ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಶನಿದೇವರ ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಹಾಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವವು ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ. ನಾವು ತಿಳಿಸ್ಕೊಡುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಗುರು ಮತ್ತು ಶನಿ ಗ್ರಹದ ದೆಸೆಯಿಂದ ನೀವು ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಇದರಿಂದ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಹಾಗೆ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.